ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾನು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೀವೆಲ್ಲ ನಿಮ್ಮ ಕಾರ್ಯವನ್ನು ಬಿಟ್ಟು ಬಂದಿದ್ದೀರಿ, ಅದಕ್ಕೆ ತುಂಬ ಸಂತೋಷ. ಈ ಹಾಲು ಆರಂಭವಾಗೋದಕ್ಕೆ ಮುಂಚೆ ತುಂಬಿರುವುದು ಅಂತರಿಕ್ಷಣ ಒಂದು ಅಂತರಂಗದಲ್ಲಿ ನೀವೆಲ್ಲ ಎಷ್ಟು ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ ಅಂತ ಅದನ್ನು ಹೇಳುತ್ತೆ. ಅಂತರಿಕ್ಷಕ್ಕೆ ಹೋಗಿರೋಣ ಈ ಕಾರ್ಯಕ್ರಮಕ್ಕೆ ನನಗೆ ಪ್ರೇರಣೆ ಆಗಿದ್ದು ನನ್ನ ಮಗನ. ಅವನ ಒಂದು ಮಾರ್ಗದರ್ಶನ, ಅವನ ಒಂದು ಸೇವಾ ಮನೋಭಾವನೆ ನನಗೆ ಪ್ರೇರಣಾ ಶಕ್ತಿಯಾಗಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ಕಲ್ಪನೆ ಕೊಡ್ತು. ಹಾಗೆ ಕಾರ್ಯಗತಗೊಳಿಸೋದಕ್ಕೆ ಒಂದು ರೀತಿ ಯಶಸ್ವಿಯಾಗಿ ನಡೆಸೋದಕ್ಕೂ ಕೂಡ ಅವನು ಹಿಂದಿನಿಂದ ನನಗೆ ಬೆಂಬಲವಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅಂತರಿಕ್ಷ ಅನ್ನೋನು ಒಂದು ರೀತಿ ಉತ್ಸಾಹದ ಚಿಲುಮೆ ಆಗಿದ್ದ. ಚಿಕ್ಕ ವಯಸ್ಸಿಂದ ಅವನು ಒಂದು ರೀತಿ ವಿಭಿನ್ನವಾಗಿದ್ದ. ಯಾರ ಮಕ್ಕಳು ಎಲ್ಲರೂ ನಾರ್ಮಲಾಗಿ ಕಸಿನ್ಸ್ ಎಲ್ಲ ಇರ್ತಿದ್ರು, ಆದರೆ ಇವನು ಮಾತ್ರ ಒಂದು ಹೆಜ್ಜೆ ಮುಂದೆ. ಯಾರೇ ಕಷ್ಟ ಅಂದರೂ ಹೋಗ್ತಿದ್ದ, ಯಾರೇ ಅವನಿಗೆ ಮನೆ ಪ್ರೋಗ್ರಾಮ್ ಅಂದ್ರೂ ಹೋಗಿ ಹೆಲ್ಪಿಂಗ್ ಹ್ಯಾಂಡ್ ಮಾಡಿ ಕೊಡ್ತಾ ಇದ್ದ. ಕಸಿನ್ಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಿದ್ದ. ಹಾಗೆ ಸ್ನೇಹಿತರದ್ದು ಒಂದು ದೊಡ್ಡ ಬಳಗನೇ ಸೃಷ್ಟಿ ಮಾಡ್ಕೊಂಡಿದ್ದ. ಹಾಗೆ ತಂದೆ ತಾಯಿಗಂತೂ ಹೆಚ್ಚಿನ ಒಂದು ಪ್ರೀತಿ. ಅಂದರೆ ಅವನು ಹೇಳಿದರೆ ಕಡಿಮೆ ಟೈಮಲ್ಲಿ ಇದ್ದ, ಆದರೆ 30 ವರ್ಷದಲ್ಲಿ ನನಗೆ 3 ಜನ್ಮಕ್ಕೆ ಸಾಕಾಗುವಷ್ಟು ಒಂದು ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಬಿಟ್ಟಿದ್ದಾನೆ, ಗೌರವ ಕೊಟ್ಬಿಟ್ಟಿದ್ದಾನೆ. ಚಿಕ್ಕ ವಯಸ್ಸಲ್ಲಿ ಅಂತರಿಕ್ಷ ಕುಮಾರನ್ ಸ್ಕೂಲಲ್ಲಿ ಓದಿದ್ದು, ಪ್ರೀ ನರ್ಸರಿ ಆಗಲಿ ನರ್ಸರಿ ಆಗಲಿ ಅದೆಲ್ಲ ಮುಗಿಸ್ತಾರೆ. ಆಮೇಲೆ CBSE ಕುಮರನ್ಸ್ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದು. ಅದಾದ ನಂತರ ಪ್ರಾರ್ಥನಾ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿತು. ನಂತರ SJB ಅದರಲ್ಲಿ BGS ಇಂಟರ್ನ್ಯಾಷನಲಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್. ತಂದೆ ತಾಯಿ ಇಬ್ಬರು ಬೇರೆ ಬೇರೆ ಊರುಗಳಲ್ಲಿ ಒಂದು ಪೋಸ್ಟಿಂಗ್ ಆಗಿದ್ದರಿಂದ ಅನಿವಾರ್ಯವಾಗಿ ಅವನು ಇರಬೇಕಾದ ಪರಿಸ್ಥಿತಿ ಬಂತು. ಅಲ್ಲಿ ಅವನಿಗೆ ಒಂದು ಹೆಚ್ಚಿನ ಒತ್ತಡ ಆಗಿತ್ತು. ಅದನ್ನು ಹೇಳ್ತಾನೂ ಇರಲಿಲ್ಲ. ಅವನು ಆದಷ್ಟು ಒಂದು ಕಂಟ್ರೋಲ್ ಮಾಡ್ಕೊಂಡು ಹಾಗೆ ಇರ್ತಾ ಇದ್ದ. ಅದಾದಮೇಲೆ SJBITಗೆ ಸೇರ್ಪಡೆ ಆಗಿದ್ದು. ಅದಾದ ನಂತರ ಅವನು ಉದ್ಯೋಗದ ದಾರಿಯಲ್ಲಿ ಹೋದಾಗ ಅವನು ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ಹೇಳ್ತಿದ್ದಂದರೆ, ನನಗೆ 10 ಗಂಟೆಯಿಂದ 5 ಗಂಟೆ ಇರೋ ಕಲ್ಚರ್ ಬೇಡ, ಡೆಸ್ಕ್ ಆನ್ ಟೇಬಲ್ ಕಲ್ಚರ್ ಬೇಡ, ನಾನು 10 ಜನಕ್ಕೆ ನಾನು ಕೆಲಸ ಕೊಡಬೇಕು, ನನ್ನದೇ ಆದ ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿ 100 ಜನಕ್ಕೆ ಹೆಲ್ಪ್ ಮಾಡಬೇಕು, ನಾನೇ ಉದ್ಯೋಗ ಸೃಷ್ಟಿ ಮಾಡಬೇಕು. ಈ ಒಂದು ಭಾವನೆಯಲ್ಲೇ ಅವನು ಇಟ್ಕೊಂಡು ಗೌರ್ಮೆಂಟ್ ಕೆಲಸ ಆಗಲಿ ಬೇರೆ ಕೆಲಸ ಆಗಲಿ ಬೇಡ ಅಂತ ಹೇಳ್ತಾ ಇದ್ದ. ಅದೇ ರೀತಿ ಅವನು ನನ್ನ ಅಭಿವೃದ್ಧಿ ಪ್ರಾಪರ್ಟಿ ಡೆವಲಪರ್ಸ್ ಅವನು ಒಂದು ರಿಯಲ್ ಎಸ್ಟೇಟ್ ಅಂದರೆ ಸೈಟ್ಗಳೆಲ್ಲ ಲೇಔಟ್ ಎಲ್ಲ ಮಾಡ್ತಿದ್ದ. ಅವನ ಜೊತೆ ಅವನು ಸೇರಿಕೊಂಡು ಸಾಕಷ್ಟು ಅವರ ಲೇಔಟ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಅಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಸಹಾಯ ಹಸ್ತ ಕೊಟ್ಟಿದ್ದ. ಅದೇ ಜೊತೆ ಅಶ್ವಿನಿ ಎಲೆಕ್ಟ್ರಾನಿಕ್ಸಲ್ಲಿ ಅವನು ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದ. ಇದೇ ರೀತಿ HDFC ಲೈಫ್ ಇನ್ಶೂರೆನ್ಸಲ್ಲಿ ಅವನು ಏಜೆನ್ಸಿ ಬಿಸ್ನೆಸ್ ಪಾರ್ಟ್ನರ್ ಆಗೂ ಇದ್ದ. ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ನಿರ್ಮಾಪಕನಾಗಿ ನಟನಾಗಿ ಸ್ವಲ್ಪ ಕಾಲ ಇದ್ದ. ಅದು ಬೆಳಕಿಗೆ ಬರೋಕ್ಕೆ ಮುಂಚೆನೇ ಒಂದು ಫಿಲಮ್ ಬಿಡುಗಡೆ ಆಗೋಕ್ಕೆ ಮುಂಚೆನೇ ಅವನು ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾನೆ. ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ, ಇಲ್ಲ ಅಂತ ನಾನು ಹೇಳೋಕ್ಕೆ ಆಗೋದಿಲ್ಲ. ಭೌತಿಕವಾಗಿಲ್ಲ ಅಂದ್ರೂ ಮಾನಸಿಕವಾಗಿ ನನಗೆ ಬೆಂಬಲವಾಗಿದ್ದಾನೆ ಅವನು. ಹಾಗೆ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಪ್ರಾರಂಭದ ಹಂತದಲ್ಲಿತ್ತು. ಒಂದು 200 ವೀಡಿಯೋಸ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದ. ಹಲವಾರು NGOಗಳ ಜೊತೆ ಕೈ ಜೋಡಿಸಿದ್ದ. ಕೊರೋನಾ ಟೈಮಲ್ಲಿ ರಿಲೀಫ್ ಕ್ಯಾಂಪಲ್ಲೆಲ್ಲ ಕೆಲಸ ಮಾಡಿದ್ದ.
ಅವನ ಸ್ನೇಹಿತರು ಹೇಳೋ ಪ್ರಕಾರ ಅವನ ಸ್ನೇಹಿತರೆಲ್ಲರೂ ಬೇರೆ ದೇಶದಲ್ಲಿದ್ದಾಗ ತಂದೆ ತಾಯಿಗಳಿಗೆ ಒಬ್ಬರೇ ಮಕ್ಕಳು ಇರ್ತಾರೆ, ತಂದೆ ತಾಯಿಗಳಿಗೆ ಇಲ್ಲಿ ಅವನು ಸಪೋರ್ಟಿವ್ ಆಗಿರ್ತಿದ್ದ. ಮನೆಗೆ ಹೋಗಿ ವಿಚಾರಿಸ್ಕೊಳ್ಳೋದು, ಏನಾದರೂ ಬೇಕಾ, ಒಂದು ಮೆಡಿಕಲ್ ಕಿಟ್ ಕೊಡೋದು, ಅಥವಾ ಕೊರೋನಲ್ಲಿ ಸೀಲ್ ಡೌನ್ ಆಗಿದ್ದಾಗ ಒಂದು ಟೈಮಲ್ಲಿ ಮನೆಗಳಿಗೆ ಹೋಗ್ಬಿಟ್ಟು ಅವನು ಪ್ರಾವಿಷನ್ ಆಗಲಿ ಮೆಡಿಕಲ್ ಕಿಟ್ ಆಗಲಿ ಎಲ್ಲ ತಗೊಂಡು ಹೋಗಿ ಕೊಟ್ಟು ಬರ್ತಾ ಇದ್ದ. ಅದೆಲ್ಲ ನಮ್ಗೆ ಏನಾಗಿದೆ ಅಂದರೆ ನಂತರದ ದಿನದಲ್ಲಿ ಅವರ ಫ್ರೆಂಡ್ಸ್ ಹೇಳಿದಾಗಲೇ ನಮಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಅವನು ಅಷ್ಟೆಲ್ಲ ಕೆಲಸ ಮಾಡ್ತಿದ್ದ ಅಂತ ಅನ್ನೋದು ನಮಗೆ ಅರ್ಥನೇ ಆಗಿರಲಿಲ್ಲ. ಭಕ್ತಿ, ದೊಡ್ಡವರಲ್ಲಿ ಗೌರವ, ಸ್ನೇಹಿತರಲ್ಲಿ ಪ್ರೀತಿ, ವಿಶ್ವಾಸ, ಪ್ರತಿಯೊಂದು ಇದರಲ್ಲೂ ಅವನು ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ಬೋದು. ಆ ಥರ ಒಂದು ಮಗುವಾಗಿ ಬೆಳೀತು. ಅದರಲ್ಲೂ ಬರ್ಡೇ ಸೆಲೆಬ್ರೇಷನ್ ಅಂತಂದ್ರಂತೂ ಒಂದು ಚಿಕ್ಕ ವಯಸ್ಸಿಂದ ನಾವು ಬೇರೆ ಬೇರೆ ಥರನೇ ಅವನ ಹುಟ್ಟಿದಬ್ಬನ ಆಚರಣೆ ಮಾಡಿದ್ವಿ. ಕಬ್ಬನ್ ಪಾರ್ಕಲ್ಲಿ 2 ಸಾರಿ ಮಾಡಿದ್ವಿ. ಹಾಗೆ ದೈವತಾ ಕಾರ್ಯಗಳನ್ನ ಮಾಡ್ತಿದ್ವಿ, ಸತ್ಯನಾರಾಯಣ ಪೂಜೆ, ಕಲ್ಯಾಣೋತ್ಸವ. ಅದೇ ಥರ ಮಕ್ಕಳಿಗೆಲ್ಲ ಕಲ್ಚರಲ್ ಈವ್ನಿಂಗ್ ಅಂತ ಮಾಡ್ತಾಯಿದ್ವಿ. ಎಲ್ಲ ಮಕ್ಕಳು ನಾವೊಂದು ತಾಮೊಂದು ಅಂತ ಬರ್ತಾಯಿದ್ರು. ನಾನು ಕೊಳಲು ನುಡಿಸ್ತೀನಿ, ನಾನು ಕೀಬೋರ್ಡ್ ನುಡಿಸ್ತೀನಿ, ಈ ಥರ ಪ್ರತಿಯೊಂದು ನಮ್ಮನೆ ಟೆರೆಸಲ್ಲಿ ಪ್ರತಿಯೊಂದು ಅದು ಒಂದು ರೀತಿ ಮೆಮೊರಬಲ್ ಅವನ ಬರ್ಡೇ ಅಂತಂದರೆ. ಅದ್ರ ಜೊತೆಗೆ ಅವನು ಅನಾಥ ಶಿಶು ನಿವಾಸ ಇದಕ್ಕೆಲ್ಲ ಹೋಗ್ಬಿಟ್ಟು ಒಂಥರ ಲೈಕ್ ಫುಡ್ ಸ್ಪಾನ್ಸರ್ ಮಾಡೋದು, ಅದು ಎಲ್ಲ ನಮಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಾವು ಮಾಡ್ಕೊಂಡು ಬರ್ತಿದ್ವಿ. ಬಟ್ ದೊಡ್ಡವರಾದ ನಂತರ ಅದು ಅವನು ಮಾಡ್ತಿದ್ದಾನೆ, ಅದೇ ಕಾರ್ಯನ ಮುಂದುವರಿಸ್ತಿದ್ದಾನೆ ಅನ್ನೋದು ಈಗೀಗ ಬೆಳಕಿಗೆ ಬಂತು. ಫ್ರೆಂಡ್ಸ್ ಎಲ್ಲ ಹೇಳೋದ್ರ ಪ್ರಕಾರ ನನ್ನ ಮಗ ನನಗೆ ಒಂಥರ ಗುರು ಆಗಿದ್ದ, ಮಾರ್ಗದರ್ಶನಕ್ಕನಾಗಿದ್ದ, ನನಗೆ ಹಿತೈಷಿ ಆಗಿದ್ದ, ಸ್ನೇಹಿತನಾಗಿ ಇರ್ತಿದ್ದ. ಈ ಥರ ಒಂದು ಮಗನ ಕೊಟ್ಟಿದ್ದಕ್ಕೆ ನಾನು ಭಗವಂತನಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಆ ಒಂದು ಕಡಿಮೆ ಟೈಮಲ್ಲಿ ನಾವು ಸಾಕಷ್ಟು ಅನುಭವ ಅವನಿಂದ ಪಡೆದಿದ್ದೀವಿ, ನಮಗಿಂತ ಹೆಚ್ಚಾಗಿ ಅವನಿಂದ ನಾವು ಪಡೆದಿದ್ದೀವಿ. ಈ ಒಂದು 2ನೇ ತಾರೀಕು ಫೆಬ್ರವರಿ 4 ದಿವಸದಿಂದ ಅವನು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದ. ಅದು ಮೌನಿ ಅಮಾವಾಸ್ಯೆ ದಿವಸ ನಾವು ಸ್ನಾನ ಮಾಡಲೇಬೇಕು ಅನ್ನೋ ಒಂದು ದೃಢ ಮನಸ್ಸಿನಿಂದ ಹಿಂದಿನ ದಿವಸ 27ನೇ ತಾರೀಕು ಅಲ್ಲಿ ರೀಚ್ ಆಗಿದ್ದ ಮಹಾಕುಂಭ ಮೇಳದಲ್ಲಿ. 27ರಿಂದ 4 ದಿವಸ ಅಲ್ಲಿ ಸತತವಾಗಿ ಗಂಗಾ ಸ್ನಾನ ಮಾಡಿದ್ದಾನೆ. 2ನೇ ತಾರೀಕು ಅಂದರೆ ವಸಂತ ಪಂಚಮಿ, 2 ಗಂಟೆ ನಂತರ ವಸಂತ ಪಂಚಮಿ ಶುರು ಆಗಿದೆ. ಎಲ್ಲ ಅನೌನ್ಸ್ಮೆಂಟ್ ಬರ್ತಾ ಇತ್ತಂತೆ. ಪಂಚಮಿ ನಾವು ವಸಂತ ಪಂಚಮಿ ಸ್ನಾನಗಳನ್ನ ಮುಗಿಸ್ಕೊಂಡ್ಬಿಡಿ, ಯಾಕೆಂದರೆ ನಾಳೆ 1 ಕೋಟಿ ಜನ ಬರೋ ಸಾಧ್ಯತೆ ಇರೋದರಿಂದ ಇಲ್ಲಿರೋರೆಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದನ್ನು ಗಂಗಾ ಸ್ನಾನನೂ ಮುಗಿಸಿಲ್ಲ. ನನ್ನ ಹತ್ರ 1.5 ಗಂಟೆ ಕಾಲ ಸತತವಾಗಿ ಮಾತಾಡ್ತಿದ್ದೆ. 10 ನಿಮಿಷ, 20 ನಿಮಿಷ, 25 ನಿಮಿಷ, ಬೇರೆ ಬೇರೆ ಥರ ವೀಡಿಯೋ ಕಾಲ್ಗಳು ನಡೀತಿತ್ತು. ಲಾಸ್ಟ್ ಕಾಲ್ ವಾಸ್ ಇಟ್ ವಾಸ್ 20 ಮಿನಿಟ್ಸ್ ವೀಡಿಯೋ ಕಾಲ್ ಇತ್ತು. ಅದಾದ ನಂತರ ಪ್ರಸಾದ ಕೊಡ್ತಿದ್ದಾರೆ, ಒಂದು ದೋಸೆ ಮತ್ತು ಕೇಸರಿ ಬಾತು, ಸೌತ್ ಇಂಡಿಯನ್ ಪ್ರಸಾದ ಸಿಗ್ತಿದೆ ಅಮ್ಮ ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡಿ ಪ್ರಸಾದ ಸೇವನೆ ಮಾಡಿ ಮತ್ತೆ ಮಾಡ್ತೀನಿ ಅಂತ ಹೇಳ್ತಿದ್ದ. ನಾನು ಚಾರ್ಜ್ಗೆ ಇಟ್ಬಿಟ್ಟು 6 ಗಂಟೆಗೆ ಮತ್ತೆ ಒಂದು ಮಿಸ್ಡ್ ವೀಡಿಯೋ ಕಾಲ್ ಇತ್ತು. ಅದನ್ನು ನಾನು ಗಮನಿಸಿರಲಿಲ್ಲ. ನಾನು ಏನು ದೇವರ ಮೊಮೆಂಟಲ್ಲಿ ನನ್ನ ಮನಸ್ಸಿಗೆ ಏನು ಕೊಟ್ಟನೋ ಗೊತ್ತಿಲ್ಲ, 6:05ಕ್ಕೆ ಮತ್ತೆ ಕಾಲ್ ಬ್ಯಾಕ್ ಮಾಡಿದೆ. ನಾನು ಇಷ್ಟೊತ್ತು ಮಾತಾಡಿದ್ದೀನಿ ಅಂತ ಬಿಟ್ಟಿದ್ದಿದ್ರೆ ನನಗೆ ಅವನು ಟ್ರೇಸ್ ಮಾಡೋದು ತುಂಬ ಕಷ್ಟ ಆಗೋದು. ಬೇರೆ ಯಾರೋ ಒಬ್ಬರು ಫೋನಿಂದ ತಗೊಂಡ್ರು. ಅವರು ರಾಯಚೂರಲ್ಲಿ ಮಸ್ಕಿ ಅನ್ನೋ ಒಂದು ಜಾಗದವರು, ಮಣಿ ಅಂತೆ, ಅವರು ಶಿವಶರಣರು. ಅವ್ರು ಫೋನ್ ತೊಗೊಂಡು ಯಾರೋ ಒಂದು ಅಮ್ಮ ಅಂತ ಹೇಳಿದೆ, ನಿಮ್ಮ ಮಗ ಬಿದ್ದಿದ್ದಾನೆ, ಅನ್ಕಾನ್ಷಿಯಸ್ ಆಗಿದ್ದಾನೆ, ನಾವು ಮಿಲ್ಟ್ರಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಫೋನ್ ನಂಬರ್ ಇಮಿಡಿಯೇಟ್ಲಿ ನಾನು ತೊಗೊಂಡೆ. ನನ್ನ ಫೋನ್, ಅವನ ಮಗನ ಫೋನೆಲ್ಲ ಸೇಫಾಗಿ ಇಟ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದೆ. ಅದು ಒಂದು ಮಿಲ್ಟ್ರಿ ಜೀಪಲ್ಲಿ ಕರ್ಕೊಂಡು ಹೋದ್ರು. ಅವರು ಸ್ವಲ್ಪ ಭಯಗ್ರಸ್ತರಾಗಿದ್ದರು, ಯಾಕೆ ಅಂತ ಅರ್ಥ ಆಗಿರಲಿಲ್ಲ. ಸೀರಿಯಸ್ ಅಷ್ಟೇ ಅಂತ ಹೇಳ್ತಾಯಿದ್ರು. ನಾನು ದೇವ್ರ ಮುಂದೆ ಒಂದು ಮುಡುಪಿ ಕಟ್ಟಿಟ್ಬಿಟ್ಟು, ದೇವರೇ ರಾಘವೇಂದ್ರ ಕೃಷ್ಣ ನನಗೆ ಒಬ್ಬನೇ ಇದ್ದಾನೆ, ಯಾರೂ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದ್ಬಿಟ್ಟು ಅವನನ್ನ ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡಿಸು ಅಂತ ಕೇಳಿದೆ. ಸೇಫಾಗಿ ಮನೆಗೆ ಕಳಿಸು ಅಂತ ಹೇಳಲಿಲ್ಲ. ಅಂದರೆ ದೇವರು ನನ್ನ ಮಾತನ್ನು ನಡೆಸ್ಕೊಟ್ಟ. ಅಂದರೆ ಜೀವನದ ಕಷ್ಟದಿಂದನೇ ಬಿಡುಗಡೆ ಕೊಡಿಸ್ತಾ ಅನಿಸ್ತು. ಬಟ್ ಆದ್ರೂ ನನಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಎಲ್ಲರ ಸಹಕಾರ ಸಿಕ್ತು. ಅವರು ಮಣಿ ಅನ್ನೋರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿ ಎಲ್ಲ ಒಂದು ಪ್ರಾಥಮಿಕ ಕೇಂದ್ರದಲ್ಲಿ ಏನು ಬೇಕೋ ಅವ್ರು ಫಾರ್ಮಾಲಿಟಿ ಮಾಡಿದ್ರು. ಅಷ್ಟರಲ್ಲಿ ಇನ್ನೊಂದು ಫೋನ್ ಬಂತು. ಅವನು ಮಹಾವ್ಯಕ್ತಿ ಚೇತಕ್ ಅಂತ, ಅವನ ಜೊತೆಯಲ್ಲಿ 4 ದಿವಸದ ಅವರೇ ಒಡನಾಟ ಅಷ್ಟೇ. ಅವ್ರ ಮುಂಚೆಯಿಂದ ಪರಿಚಯ ಇರಲಿಲ್ಲ. ಆ ಒಂದು ಫೋನ್ ಬಂದ ತಕ್ಷಣವೇ ಅವರು ಇನ್ನೊಬ್ಬರು ಫೋನ್ ತೊಗೊಂಡು ಅವನ ಫೋನ್ ನಂಬರ್ನ ನನಗೆ ಫಾರ್ವರ್ಡ್ ಮಾಡಿದ್ರು. ಆ ಫೋನ್ ನಂಬರ್ ಇಟ್ಕೊಂಡು ನಾನು ಮತ್ತೆ ಮಾನಿಟ್ರ್ ಮಾಡಲಿಕ್ಕೆ ಶುರುವಾಯಿತು. ಏನಾಯಿತು ಅಷ್ಟರಲ್ಲಿ ನನಗೆ ವಿಷಯ ತಿಳಿದು 7:45ಗೆ ಇಲ್ಲ ಡಿಕ್ಲೇರ್ ಮಾಡಿದ್ದಾರೆ. ಆ ಒಂದು ತಕ್ಷಣ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಆಮೇಲೆ ಹೋಗಬೇಕು ಊರಿಗೆ. ನನ್ನ ಅಣ್ಣ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದ, ಅನಂತ ಪದ್ಮನಾಭ. ಅವನು ಬೇಡ ಹೋಗಬೇಡ, ನಾನು ಬರ್ತೀನಿ, ಸ್ವಲ್ಪ ವೆಯ್ಟ್ ಮಾಡು ಅಂತ. ಅಷ್ಟರಲ್ಲಿ ನಾನು MLA ಅಶೋಕ್ ಸರ್ ಆಫೀಸಲ್ಲಿ ಪ್ರಶಾಂತ್ ಅವರು ಇರ್ತಾರೆ, ಅವರಿಗೆ ಫೋನ್ ಮಾಡಿ ವಿಷಯ ಎಲ್ಲ ತಿಳಿಸಿ ಆ ಒಂದು ಆಧಾರ್ ಕಾರ್ಡು ಡೀಟೇಲ್ಸ್ ಎಲ್ಲನೂ ನಾನು ಫಾರ್ವರ್ಡ್ ಮಾಡಿದೆ. ಅಲ್ಲಿಂದ ಭಾನುಪ್ರಕಾಶ್ ಅನ್ನೋರು
ಅದನ್ನು ದಿಲ್ಲಿಗೆ ಫಾರ್ವರ್ಡ್ ಮಾಡಿದ್ರು. ಸುಮುಖನ್ ಅವರು ತೇಜಸ್ವಿ ಸೂರ್ಯ ಅವರ PS ದಿಲ್ಲಿಯಲ್ಲಿ ಇರ್ತಾರೆ, ಅವರು ನೋಡಿಕೊಂಡ್ರು. ಹೀಗಾಗಿ ಎಲ್ಲರ ಸಹಕಾರ ರಾತ್ರಿಯಲ್ಲಿ ಒಂದು ಚೂರು ಸ್ಪ್ರೆಡ್ ಆಯಿತು, ವಿಷಯಗಳು ಸ್ಪ್ರೆಡ್ ಆಯಿತು. ಆಮೇಲೆ ನನ್ನ ಫ್ರೆಂಡ್ ಮೇಜರ್ ನಾಗಭೂಷಣ್ ಅಂತ ಸೆಕ್ಯೂರಿಟಿ ಆಫೀಸರ್ ಇದ್ದರು, ಅವರಿಗೆ ಹೇಳಿದಾಗ ಅವರು ತಕ್ಷಣ ಒಂದು ಮಿಲಿಟ್ರಿ ಗ್ರೂಪಲ್ಲಿ ಅವರ ಇದನ್ನು ಹಾಕ್ಬಿಟ್ಟು ಯಾರಿದ್ದಾರೆ ಕುಂಭಮೇಳ ಇನ್ಚಾರ್ಜ್ ಅಂತ ಒಂದು ಪ್ರಯತ್ನ ಮಾಡೋದು ತಗೊಳ್ಳಿಕ್ಕೆ. ಬೆಳಿಗ್ಗೆ ಒಂದು 7 ಗಂಟೆ ಹೊತ್ತಿಗೆ ನನಗೆ ಅವರಿಂದ ಕಾಲ್ ಬಂದು ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಬ್ರಿಗೇಡಿಯರ್ SP ಸಿಂಗ್ ಅನ್ನೋರು ಮತ್ತು ಮೇಜರ್ ದ್ವಿವೇದಿ ಅನ್ನೋರು, ಅವರು ಲೋಕಲ್ MLA ಆಗಿದ್ದರು, ಅವರು 2 ನಂಬರು ಸಿಕ್ತು. ಅಷ್ಟರಲ್ಲಿ ನಾನು SBI ಗ್ರೂಪಲ್ಲಿ ಸರ್ ರವೀಂದ್ರ ಸರ್ ಅವ್ರಿಗೆ ಫೋನ್ ಮಾಡಿ, ಸರ್ ಮೀಡಿಯಾದವ್ರದ್ದು ಯಾರು ನಂಬರ್ ಸಿಕ್ಕತ್ತಾ ನನಗೆ ಅಂತ, RSS ಆಫೀಸ್ಗೆ ಕಾರ್ಯಕರ್ತರು ಯಾರು ಸಿಗ್ತಾರಾ ಅಂತ ಎಲ್ಲ ಕಡೆಗೂ ನಾನು ವಿಷಯಗಳನ್ನ ಹರಡ್ಲಿಕ್ಕೆ ಶುರು ಮಾಡಿದೆ, ಯಾವುದಾದ್ರು ಒಂದು ಲಿಂಕಿಂದ ನನಗೆ ಸಹಾಯ ಸಿಗಲಿ ಅಂತ. ಅಷ್ಟರಲ್ಲಿ ಒಂದು ಇವನ್ನ ಆ್ಯಂಬುಲೆನ್ಸಿಂದ ಲಿಫ್ಟ್ ಮಾಡಿ ಒಂದು ಸ್ವರೂಪರಾಣಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಬಟ್ ಹಾಸ್ಪಿಟ್ಲಲ್ಲಿ ಯಾರೂ ಮಾತಾಡಿಸ್ತಾ ಇರಲಿಲ್ಲ. ಅಂದರೆ ಇದು ಪೊಲೀಸ್ ಕೇಸ್ ಆಗುತ್ತೆ, ನಮ್ಮದೆಲ್ಲ ನಾವು ಮುಟ್ಟಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಚೇತಕ್ಕನ್ನು ಒದ್ದಾಡ್ತಾ ಇದ್ದ. ಅವಾಗ ಅಮ್ಮ ನನ್ನ ಕೈಲಿ ಆಗೋದಿಲ್ಲ. ಆ ಒಂದು ಮೊಮೆಂಟಲ್ಲಿ ನನಗೆ ಸಿಕ್ಕಿದ್ದು ಮಿಲಿಟ್ರಿ ಅವರ ಸಹಾಯ. SP ಸಿಂಗ್ ಅವ್ರು ಹೇಳಿದ್ರು, ಬ್ರಿಗೇಡಿಯರ್ ಏರಿಯಾ ಕಮಾಂಡರ್ ಆಗಿದ್ದರು ಅವರು ಹೇಳಿದರು, ಯೋಚನೆ ಮಾಡಬೇಡಿ, ನಮ್ಮ ಒಂದು ಫ್ಯಾಕಲ್ಟಿನ ಕಳಿಸ್ತೀನಿ, ನಮ್ಮ ಕಡೆಯ ಜನಗಳನ್ನ ಕಳಿಸ್ತೀನಿ ಅಂತ. ಒಬ್ಬರು ಕ್ಯಾಪ್ಟನ್ ಸುಂದರಂ ಹಾಗೆ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಸತೀಶ್ ಮಿಶ್ರಾ ಅವರು ಇಬ್ಬರು ರೆಪ್ಯೂಟ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ ಅವರ ಹಾಸ್ಪಿಟ್ಲಿಗೆ ಹೋಗಿ ಹಿ ಟುಕ್ ದಿ ಕಂಟ್ರೋಲ್ ಆಫ್ ದಿ ಸಿಚುಯೇಷನ್, ಆಮೇಲೆ FIR ಮಾಡಬೇಕಾ ಏನು ಮಾಡಬೇಕಾ ಎಲ್ಲನೂ ಅವರೇ ನೋಡಿಕೊಂಡ್ರು. ಎಲ್ಲ ಒಂದು ಫಾರ್ಮ್ಯಾಲಿಟಿ ಎಲ್ಲ ಮುಗಿದು ಅಷ್ಟರಲ್ಲಿ ಸುಶೀಲ್ ಕತ್ರಿಜಿ, ಯೋಗಿ ಗೌರ್ಮೆಂಟ್ ಹ್ಯಾಟ್ಸ್ ಆಫ್ ಅವರಿಗೆ ಇಲ್ಲಿಂದನೇ ನಮಸ್ಕಾರ ಮಾಡಬೇಕು. ಸುಶೀಲ್ ಕತ್ರಿಜಿ ಅನ್ನೋರು IAS ಆಫೀಸರ್, ಚೀಫ್ ಸೆಕ್ರೆಟ್ರಿ, ಅವ್ರನ್ನ ಒಬ್ಬರು ಡಾಕ್ಟರ್ನ ಕಳಿಸಿದ್ರು ಸ್ವರೂಪರಾಣಿ ಹಾಸ್ಪಿಟ್ಲಿಗೆ. ಅವರು ರಿಟೈರ್ಡ್ ಪ್ರೊಫೆಸರ್ ಆ ಕಾಲೇಜಲ್ಲೇ ಇದ್ದವರು. ಅಲ್ಲಿಂದ ಅವರು ಹೋಗಿ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಅದು ಬ್ಲಡ್ ರಿಲೇಷನ್ಗೆ ಮಾತ್ರ ಮಾರ್ಟಮ್ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ. ಬ್ಲಡ್ ರಿಲೇಷನ್ ಅಂತ ಯಾರೂ ಇರಲಿಲ್ಲ, ಚೇತಕ್ ಅನ್ನೋ ವ್ಯಕ್ತಿಗೂ ಕೂಡ ರೆಡಿ ಇರಲಿಲ್ಲ. ಕೊನೆಯಲ್ಲಿ ಮೇಜರ್ ನಾಗಭೂಷಣ್ ಅವರೇ ಇಲ್ಲಿಂದ ಎಸ್ಕಲೇಟ್ ಮಾಡಿ, ತಂದೆಗೆ ಒಂದು ಮೆಡಿಕಲ್ ಪ್ರಾಬ್ಲಮ್ ಇದೆ, ತಾಯಿ ಹೊರಡೋಕ್ಕಾಗಲ್ಲ ಅಂತ ಹೇಳಿ ಅವರು SP ಸಿಂಗ್ ಬ್ರಿಗೇಡಿಯರೇ ಅವರು ಒಂದು ಸ್ಪೆಷಲ್ ಲೆಟರ್ ಬರೆದು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿ ಹಾಸ್ಪಿಟಲಿಗೆ ಕೊಟ್ಟು, ಇಲ್ಲ ಪೇರೆಂಟ್ಸ್ ಯಾರು ಬರೋಕ್ಕಾಗಲ್ಲ, ಬ್ಲಡ್ ರಿಲೇಷನ್ ಆಥರೈಸೇಷನ್ ನನ್ನ ಕಡೆಯಿಂದ ನಾನು ವಾಟ್ಸಪ್ ಮಾಡಿದೆ, ಚೇತಕ್ಕಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದಾಯಿತು. ಈ ಮಧ್ಯದಲ್ಲಿ ಸುಮುಖ್ ಅಂತೂ ಸಾಕಷ್ಟು ಸಾರಿ ನನಗೆ ಕನ್ವಿನ್ಸ್ ಮಾಡ್ತಾಯಿದ್ರು, ಏನು ಯೋಚನೆ ಮಾಡ್ತೀವಿ, ಇದು ನಮ್ಮ ಜವಾಬ್ದಾರಿ. ತೇಜಸ್ವಿ ಸೂರ್ಯ ಅವರಂತೂ 4-5 ಬಾರಿ ನನಗೆ ಫೋನ್ ಮಾಡಿ, ನಿಮ್ಮದು ಏನು ಯೋಚನೆ ಮಾಡಬೇಡಿ, ಇದೆಲ್ಲ ನಮ್ಮ ಜವಾಬ್ದಾರಿ, ಬ್ಯಾಂಗ್ಳೂರು ಏರ್ಪೋರ್ಟ್ವರೆಗೂ ತಲುಪಿಸ್ತೀವಿ ಅಂತ. ಆ ಕ್ಷಣದಲ್ಲಿ ಪ್ರತಿಯೊಬ್ಬರು SBI ಫ್ಯಾಮಿಲಿನಲ್ಲಿ ನಮ್ಮ ವೆಂಕಟೇಶ್ ಭಾರದ್ವಾಜ್ ಸರ್ ಇದ್ದಾರೆ, ಅವರು ರಿಟೈರ್ಡ್ CGM, ಅವ್ರ ಕಡೆಯಿಂದ ಆಯಿತು. ಮತ್ತು ಅಸೋಸಿಯೇಷನ್ ಕಡೆಯಿಂದ ಗಿರಿರಾಜನ್ ಅವರು ಮಾತಾಡಿದ್ರು, ಸದಾಶಿವ ಉಡುಪ ಅವರು, ಮತ್ತು ರಂಗರಾಜನ್ ಅವರು, ರೇಣುಕಾ ದೇಸಾಯಿ, ಪ್ರತಿಯೊಬ್ಬರು ಆ ಟೈಮಲ್ಲಿ ಸಾಂತ್ವನ ನೀಡಿದ್ರು, ಧೈರ್ಯ ನೀಡಿದ್ರು, ಸಾಂತ್ವನ ನೀಡಿದ್ರು. ಡಿಫೆನ್ಸ್ ಕಡೆಯಿಂದನೂ ಸಿಕ್ತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯೂ ಸಿಕ್ತು, ಹಾಗೆ ನಮ್ಮ ಗೌರ್ಮೆಂಟ್ ಕಡೆಯಿಂದಲೂ ಸಿಕ್ತು. ಬಾಲಾಜಿ ಸಿಂಗ್ ಅನ್ನೋರು ನಮಗೆ ಅಶೋಕನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಸ್ಕೊಟ್ರು. ರವಿ ಅನ್ನೋರು, ಅವ್ರ ಮೂಲಕ ನಾವು ಅಶೋಕ್ ಸರ್ನ ಭೇಟಿ ಮಾಡಿದ್ವಿ ಅವತ್ತು. ಅವರ ಫೋನಿನ ಮೂಲಕನೇ ನಾನು ತೇಜಸ್ವಿ ಸೂರ್ಯ ಅವ್ರಿಗೆ 2-3 ಸಾರಿ ಫೋನ್ ಮಾಡಿದ್ದೆ. ಈ ಎಲ್ಲರೂ ಒಂದು ಸಹಕಾರ ಆ ಒಂದು ಕ್ಲಿಷ್ಟವಾದ ಸಮಯದಲ್ಲಿ, ಕಷ್ಟಕರವಾದ ಸಮಯದಲ್ಲಿ ಸ್ಥೈರ್ಯ ಸಾಂತ್ವನ ಎಲ್ಲ ನೀಡಿದ ಇವರೆಲ್ಲರೂ. ಮತ್ತು ಪ್ರಯಾಗ್ರಾಜ್ SBI ಬ್ರ್ಯಾಂಚಿಂದ ತಕ್ಷಣ ಎಲ್ಲರೂ ಹೋಗಿ ಏನೇನು ಸಾಧ್ಯತೆ ಇದೆ ಅಂತ ಎಲ್ಲ ಒಂದು ವಿಚಾರಿಸಿದ್ರು. ಅವ್ರ ಕಡೆಯಿಂದ ದೀಪಕ್ ಕುಮಾರ್ ಅನ್ನೋರು ಚೀಫ್ ಮ್ಯಾನೇಜರು, ಅಖಂಡ ತ್ರಿಪಾಠಿ ಅನ್ನೋರು, ಹಾಗೆ ಧನಂಜಯ್ ಅನ್ನೋರು ಪ್ಯಾನಲ್ ಅಡ್ವೊಕೇಟ್, ಅವರು ಕೂಡ ಈ ಒಂದು ಡೆತ್ ಸರ್ಟಿಫಿಕೇಟ್ ಬರೋವರೆಗೂ ನನಗೆ ಸಹಕಾರ ನೀಡಿದ್ರು. ಎಲ್ಲರಿಗೂ ಈ ಒಂದು ವೇದಿಕೆಯಲ್ಲಿ ಮುಖ್ಯವಾದ ಉದ್ದೇಶನೇ ಅಷ್ಟು, ನಂದು ಪ್ರತಿಯೊಬ್ಬರು ಒಂದು ನನಗೆ ಯಾವುದೇ ಒಂದು ರೀತಿಯಿಂದ ಸಣ್ಣ ಒಂದು ಸಹಕಾರ ಆಗಲಿ, ನನ್ನ ಜೊತೆಗಿರ್ಬೋದು, ಸಮಾಧಾನ ಮಾಡಿರ್ಬೋದು, ಎಲ್ಲರಿಗೂ ಒಂದು ಧನ್ಯವಾದ, ಹೃದಯಾಂತರಾಳದಿಂದ ಒಂದು ರೀತಿ ಮನಸ್ಸು ತುಂಬಿ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪೂಜೆ ಇಲ್ಲವಂತಲ್ಲಿ ಫ್ರೆಂಡ್ಸ್ನೆಲ್ಲ ಇಲ್ಲಿದ್ದಾರೆ, ಕೆಲವು ಫ್ರೆಂಡ್ಸು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಅಭಿಷೇಕ ಮಾಡಿ, ದೇವರಿಗೆ ಪೂಜೆ ಮಾಡಿ, ಹೂವೆಲ್ಲ ತೊಗೊಂಡೋಗಿ ಬರ್ತಾಯಿಲ್ಲ ಕಾಡಿನ ಮಧ್ಯದಲ್ಲಿ ಶಿವಾಲಯಕ್ಕೆ. ಇದೆಲ್ಲ ಒಂದು ರೀತಿ ಅವ್ನು ಹೋದ್ಮೇಲೆ ನಾವು ರಿಕಲೆಕ್ಟ್ ಮಾಡಿದಾಗ ಅವನು ಭಗವಂತನಿಗೆ ತುಂಬ ಹತ್ತಿರ ಆಗಿಬಿಟ್ಟಿದ್ದ ಅಂತ ಅನ್ನಿಸ್ತು. ಮೇ ಬಿ ಅದೇ ಒಂದು ಪುಣ್ಯ ಸಂಪಾದನೆ, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಿದ್ದು ಕಷ್ಟದಲ್ಲಿ, ಅದೆಲ್ಲನೇ ಅವನ್ನ ಒಂದು ದೈವತ್ವದ ಕಡೆ ಕರ್ಕೊಂಡು ಹೋಯ್ತು ಅನಿಸುತ್ತೆ. ತುಂಬ ಒಂದು ಸ್ಪಿರಿಚುವಲ್ ಅಂದರೆ ದೈವಿಕ ಅಂತ್ಯ ಆಗಿರೋದು.
ಅವನು ಯಾವಾಗಲೂ ನಮ್ಮ ಜೊತೆ ಇರ್ತಾನೆ, ನಮ್ಮ ಜೊತೆಯಲ್ಲೇ ಒಡನಾಟದಲ್ಲೇ ಇರ್ತಾನೆ ಅನ್ನೋ ಒಂದು ಭಾವನೆಯಿಂದ ಅವನೇ ತೋರಿಸಿದ ಮಾರ್ಗದಲ್ಲೇ ಈ ಥರ ಒಳ್ಳೆ ಕೆಲಸ ಎಲ್ಲ ಮಾಡೋಣ ಅಂತ ಅನ್ಕೋತೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಬಹಳ ವಿಶೇಷವಾದ ಕಾರ್ಯಕ್ರಮ ಇದು. ಚೈತನ್ಯವನ್ನು ತುಂಬುವಂಥ ಕಾರ್ಯಕ್ರಮ ಇದು. ಶುಭ ಮತ್ತು ವಾಸುಕಿಯವರ ಚೈತನ್ಯದ ಭಾಗವಾಗಿದ್ದ ಅಂತರಿಕ್ಷ ಜಗತ್ತಿನ ಒಂದು ಚೈತನ್ಯದಲ್ಲಿ ಐಕ್ಯ ಆಗಿದ್ದಾನೆ. ಆದರೆ ಚೈತನ್ಯ ಅಂತ ಹೇಳೋದು ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಅದು ಪೂರ್ಣವಾಗಿರೋದು ಅಂತ. ಪೂರ್ಣದಿಂದ ಎಷ್ಟು ಪೂರ್ಣವನ್ನು ತೆಗೆದರೂ ಅದು ಪೂರ್ಣವಾಗಿಯೇ ಇರುತ್ತೆ ಅನ್ನೋದು ನಮ್ಮ ಹಿರಿಯರ ಮಾತು. ಸುನಾಮಿ ಬಂದಾಗ 11 ದಿವಸ ಆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಸತತ ಸೇವೆಯನ್ನು ಸಲ್ಲಿಸ್ತೇವೆ. ಒಳ್ಳೆ ಆಗಲಿ ಸಮಾಜ ಸೇವೆ ಅಂದರೆ ವಾಸುಕಿ ಮೊದಲು, ವಾಸುಕಿ ಅದರ ಜೊತೆಯಲ್ಲೇ ಸಮಾಜ ಸೇವೆ ಮೊದಲು. ಈ ಥರ ನೂರಾರು ಘಟನೆಗಳಿದೆ, ನಿಮ್ಮ ಜೊತೆ ಹಂಚ್ಕೊಳ್ಳೋ ನೂರಾರು ಘಟನೆಗಳಿದೆ. ಶುಭ ಅರ್ಥವೇ ಬಹಳ ಸಮರ್ಥವಾದಂತಹ ಸಹಕಾರಿ. ಹುಟ್ಟುಹಬ್ಬವನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವರು ತಂದೆ ತಾಯಿಯಾಗಿರುವಂಥ ಶುಭಮ್ಮ ಮತ್ತು ವಾಸುಕಿಯವರು ಮಾಡಿದ ಸಮಾಜ ಸೇವೆಯನ್ನು ಸ್ಮರಿಸ್ತಾ ಇದ್ದೀವಿ. ಹಿಂದಿನ ಹಿರಿಯರೆಲ್ಲ ತುಂಬ ಮಾತಾಡಿದರು. ಆದರೆ ಬೇಸಿಕಲಿ ನಾನೊಬ್ಬ ಯೋಗ ಟೀಚರು. ಸೊ ಯೋಗ ಇಂಟ್ರೆಸ್ಟ್ ಇವತ್ತಿಗೆ ನನಗೂ ಕುಂಭಮೇಳ ಹೋಗೋ ಒಂದು ಇಂಟ್ರೆಸ್ಟ್ ಅಂತ ಆಯಿತು. ಸೊ ಕುಂಭಮೇಳ ಹೋಗಿದ್ದಕ್ಕೆ ನಾವು ಅಂತರಿಕ್ಷ ನಾವೆಲ್ಲ ಅಲ್ಲೆಲ್ಲ ಭೇಟಿ ಆಗ್ತೀವಿ. ಅವರ ಅಂಥ ಒಂದು ವ್ಯಕ್ತಿನ ನನ್ನ ಜೀವನದಲ್ಲಿ ಕೊನೆ ಒಂದು 6 ದಿನ ನಾನು ಅವ್ರ ಜೊತೆ ಕಳೆದನ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಏಕೆಂದರೆ ಮೊದಲನೇ ದಿನ ಅವ್ರು ಭೇಟಿ ಆದಾಗ ಅಂತರಿಕ್ಷ ನಮ್ಮ ಹೆಸರು ಕೇಳಿದ್ರೆ ನಾವು ಸುತ್ತಮುತ್ತ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ತೀವಿ. ಹೆಸರೇ ಒಂಥರ ಚೆನ್ನಾಗಿದೆಯಲ್ಲ, ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಮಾತಾಡ್ತಿರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಮಾರನೇ ದಿನದಿಂದ ಅವ್ರದ್ದೊಂದು ಟ್ರೆಡಿಷನ್ ಡ್ರೆಸ್ ಕೋಡ್, ಒಂದು ಪಂಚ ಹಾಕ್ಕೊಂಡು ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ಗಂಗಾ ಸ್ನಾನ ಮಾಡ್ಕೊಂಡು ಒಂದು ಶಲ್ಯ ಹಾಕ್ಕೊಂಡು ಮನೆಗೆ ತಿಳುಕು ಇಟ್ಕೊಂಡು ಸೊ ಎಲ್ಲರಿಗಿಂತ ಮುಂಚೆ ಒಂದು ಮಂದಹಾಸ ನಗರನ್ನ ಬೀಳ್ತಾ ಒಂದು ಎಲ್ಲರಿಗಿಂತ ಮುಂಚೆ ಅವರು ರೆಡಿ ಆಗಿರ್ತಿದ್ರು. ಅವ್ನ ಕಾರ್ ಹತ್ತಿರೋ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಿಂದಿನ ಸೀಟಲ್ಲಿ ಇಲ್ಲ ಡಿಕ್ಕಿನಲ್ಲಿ ಯಾವಾಗಲೂ ಬಿಸ್ಕೆಟ್ಗಳು ಇಲ್ಲ ಡಾಗ್ ಫುಡ್ಡು ಇಲ್ಲ ಬಾಳೆಹಣ್ಣು ಯಾವುದೇ ಥರ ಪ್ರಾಣಿ ಕಾಣಿಸಿದ್ರು ಫೀಡ್ ಮಾಡ್ತಿದ್ದ, ಏನೇ ಥರ ಟ್ರೀಟ್ಮೆಂಟ್ ಬೇಕಿದ್ರು ಕೊಡಿಸ್ತಿದ್ದ. ವಿ ಲವ್ ಹಿಮ್ ಅ ಲಾಟ್, ವಿ ಮಿಸ್ ಹಿಮ್ ಅ ಲಾಟ್. ಹ್ಯಾಪಿ ಬರ್ಡೇ ಅಂತ ಎಲ್ಲೇ ಇದ್ರು ಚೆನ್ನಾಗಿದ್ದು. ಮಾಮ ಅಂದ್ಕೊಂಡು ನನ್ನ ಜೊತೆ ಓಡಾಡೋನು. ಈಗ ಒಂದು 3 ವರ್ಷದಿಂದ ಬಹಳ ನನ್ನ ಜೊತೆ ಒಡನಾಟದಲ್ಲಿದ್ದ. ಅದಕ್ಕೆ ಮುಂಚೆ ಅವನದೇ ಆದ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದ. ಅದು ನನಗೆ ಒಂದು ಸ್ವಲ್ಪ ಭಾಳ ಕಷ್ಟ ಆಗೋದು, ಅವನ ಸ್ವಭಾವ, ಅವನ ಗಟ್ಟಿತನ. ಆದರೆ ಒಂದು ವಿಷಯ ಇಲ್ಲಿ ಇರೋ ಕಿರಿಯರಿಗೆ ಮತ್ತು ಹಿರಿಯರಿಗೆ ಹೇಳೋದು ಏನಂತ ಹೇಳಿದ್ರೆ, ಅವನು ಎಷ್ಟೇ ರಫ್ ಆ್ಯಂಡ್ ಟಫ್ ಅಂತ ಬೇರೆಯವ್ರಿಗೆ ಅನಿಸಿದ್ರು ಕೂಡ ನಮ್ಮನೆಯಲ್ಲಿ ಹಿರಿಯರಿಗೆ ಅಥವಾ ಅವನ ಜೊತೆಯಲ್ಲಿ ಓಡಾಟದಲ್ಲಿ ಬರುವಂಥ ಹಿರಿಯರಿಗೆ ಗೌರವದಲ್ಲಿ ಮಾತ್ರ ಒಂದೇ 1 ಗ್ರಾಮ್ ಕಮ್ಮಿ ಮಾಡ್ತಾ ಇರಲಿಲ್ಲ. ಇದು ವಿಶೇಷ ಅವನು. ಈಗ ನಾನು ಅಬ್ಸರ್ವ್ ಮಾಡಿದಾಗ ನಾನು ಅನ್ಕೊಳ್ತಾ ಇದ್ದೆ, ಯಾಕೆ ಇವನು ಈ ರೀತಿ ಮಾಡ್ತಾ ಇದ್ದಾನೆ, ಈ ಥರ ಒಂದು ರಫ್ ಆ್ಯಂಡ್ ಟಫ್ ಇದ್ದಾನೆ, ಏನೋ ಒಂದು ಗುರಿ ಇಟ್ಕೊಂಡಿದ್ದಾನೆ. Antariksh of course from a Nephew standpoint we have been ಚಿಕ್ಕವನಿಂದ ನೋಡಿದ್ದೀವಿ. ಆಮೇಲೆ ಒಂದಂತೂ ಹೇಳ್ಬೋದು, ಪ್ರತಿ ವರ್ಷ ನಾವು ನಮ್ಮ ಮ್ಯಾರೇಜ್ ವೀಡಿಯೋ ನೋಡ್ತೀವಿ. ಆ ಮ್ಯಾರೇಜ್ ವೀಡಿಯೋ ನೋಡಿದಾಗ ಅಂತರಿಕ್ಷ ಅಂತ ಡೆಫಿನೆಟಾಗಿ ನಮ್ಮ ಪಕ್ಕ ಮ್ಯಾರೇಜ್ ರಿಸೆಪ್ಷನ್ನಲ್ಲಿ ಕೂತ್ಕೊಂಡು ಚಾಚಾ ಅದೇನು ಚಾಚಾ ಇದೇನು, ಏನಕ್ಕೆ ಮಾಡ್ತಿದ್ಯಾ, ಏನಕ್ಕೆ ತಾಳಿ ಕಟ್ತಾ ಇದೆ ಅಂತೆಲ್ಲ ಕ್ವಶನ್ಸ್ ಎಲ್ಲ ಕೇಳ್ದ. ಆ ವಿಡಿಯೋ ಅಂತೂ ಅದು ಪ್ರತಿ ವರ್ಷ ನೋಡಿದಾಗೆಲ್ಲ ಅಂತೂ ನಮ್ಮ ಮೆಮೊರೀಸ್ ಬಂದೇ ಬರ್ತಾನೆ. ಸಮಾಜ ಒಬ್ಬರಿಂದ ಮತ್ತೊಬ್ಬರಿಗಾಗಿ ಒಟ್ಟಿಗೆ ಗಟ್ಟಿಯಾಗಿ ಸಾಗುವುದು ಮುಖ್ಯ. ಸಮಾಜಕ್ಕೆ ಸಹಾಯ ಮಾಡುವ ಸಂಸ್ಥೆಗಳು, ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡುವ ಜನರು ಬೆಳೆಯಲಿ, ಬೆಳಗಲಿ.